ಸೊ ಮುಖ್ಯಮಂತ್ರಿಗಳ ಫ್ಯಾಮಿಲಿ ವಿರುದ್ಧ ಈಗ ಲೋಕಾಯುಕ್ತ ಕೇಸ್ ಚುರುಕುಗೊಂಡಿದೆ. ಮೈಸೂರಿನಲ್ಲಿ ವಿವಾದಿತ ಮೂಡಾ ಸೈಟ್ ಮಹಜರು ಪೂರ್ಣಗೊಂಡಿದೆ. ನಿನ್ನೆ 14 ಸೈಟ್ಗಳ ಮಹಜರು ಪೂರ್ಣಗೊಂಡಿತ್ತು. ಪ್ರಕರಣದ ಮೂಲ ಜಮೀನಿನ ಸರ್ವೆ ಕಾರ್ಯ ನಡೀತಾ ಇದೆ. ಮೂಡಾ ಸಿಎಂ ಪತ್ನಿಗೆ ನೀಡಿದ್ದ 14 ಸೈಟ್ಗಳ ಮಹಜರಾಗಿದೆ. ದೂರುದಾರನ ಸಮಕ್ಷಮದಲ್ಲಿ ಮಹಜರು ಪ್ರಕ್ರಿಯೆ ಆಗಿದೆ. ಇವತ್ತು ಮಹಜರು ವರದಿಯನ್ನ ಲೋಕಾಯುಕ್ತರು ಸಿದ್ಧಪಡಿಸಲಿದ್ದಾರೆ. ಮಗದೊಂದು ಕಡೆಗೆ ಇದು 14 ಸೈಟ್ಗಳ ವಿಚಾರ. ಅವುಗಳನ್ನು ಯಾರಿಗೂ ಕೊಡೋ ಹಾಗೂ ಇಲ್ಲ ಈಗ ಸದ್ಯಕ್ಕೆ, ಕಾರಣ ಇದು ತನಿಖೆ ಹಂತದಲ್ಲಿ ಇರೋದ್ರಿಂದ. ಎರಡನೇ ವಿಚಾರಕ್ಕೆ ಬರೋದಾದ್ರೆ, ಮೂಡಾದಲ್ಲಿ ದಾಖಲೆಯನ್ನ ಕಲೆ ಹಾಕುವಂತ ಕಾರ್ಯ ಜೋರಾಗಿದೆ. 2 ದಿನಗಳಿಂದ ಸರ್ವೆ ನಂಬರ್ 426ರ ಜಾಗದ ಮೂಲ ದಾಖಲೆಗಳ ಸಂಗ್ರಹವನ್ನ ಮಾಡಲಾಗ್ತಾ ಇದೆ. ಹೆಚ್ಚು ಕಡಿಮೆ 1965ರಿಂದ ಇಲ್ಲಿಯವರೆಗೆ ಈ ಜಾಗ ಹೇಗೆ ಬದಲಾಗಿದೆ. ಜಸ್ಟಿಸ್ ದೇಸಾಯಿ ಸಮಿತಿಯಿಂದಲೂ ಕೂಡ ದಾಖಲೆ ಪಡೆಯಲು ಕಾನೂನು ಪ್ರಕ್ರಿಯೆ ಕೂಡ ಈಗ ಆರಂಭವಾಗಿದೆ. ಇದರಲ್ಲಿ 2 ರೀತಿಯಾಗಿ ಬರುತ್ತೆ. ಒಂದು 14 ಸೈಟ್ಗಳನ್ನು ತೆಗೆದುಕೊಂಡಿರುವಂತಹ ಪ್ರಕರಣವನ್ನ ಒಂದ್ ಕಡೆಗೆ ನೋಡಬೇಕಾಗತ್ತೆ. ಇನ್ನೊಂದು ಕಡೆಗೆ 3 ಎಕರೆ 16 ಗುಂಟೆ ಹೇಗೆ ಬಂತು, ಇದನ್ನ ಮೂಡಾದನ್ನ ಡಿನೋಟಿಫೈ ಮಾಡಿದ ನಂತರವೂ ಕೂಡ ಅದು ಕೃಷಿ ಜಮೀನಾಗಿ ಹೇಗೆ ಬಂತು ಅನ್ನುವಂಥದ್ದು 2 ಹಂತಗಳಲ್ಲಿ ಇದನ್ನ ನೋಡಬೇಕಾಗಿದೆ. ಜೊತೆಗೆ ಇನ್ನೊಂದು ಹಂತ ಯಾವುದು ಅಂತಂದ್ರೆ, ದೇವರಾಜು ಅನ್ನುವಂಥವ್ರು ಯಾರಿದ್ದಾರೆ ಅವರು ಅದರ ಮೂಲ ಮಾಲೀಕರಲ್ಲದೇ ಇದ್ರೂ ಕೂಡ ಇದನ್ನ ಅವ್ರು ಹೇಗೆ ಮಾರಾಟ ಮಾಡಿದ್ರು, ಇದನ್ನ ಯಾರು ರಿಜಿಸ್ಟ್ರೇಷನ್ ಮಾಡಿಕೊಟ್ರು, ಅದು ಬಹಳ ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. 14 ಸೈಟ್ ಒಂದ್ ಕಡೆಗಾಗಿದ್ರೆ 3 ಎಕರೆ 16 ಗುಂಟೆಗಳ ತನಿಖೆ ಒಂದ್ ಕಡೆಗೆ ಆಗಬೇಕಾಗತ್ತೆ. ಮೂಡ ಇದನ್ನ ಡಿನೋಟಿಫೈ ಮಾಡಿದ ನಂತರವೂ ಕೂಡ ಇದು ಕೃಷಿ ಜಮೀನಾಗಿ ಹೇಗೆ ಕನ್ವರ್ಟ್ ಮಾಡಿದ್ರು, ಯಾರು ಮಾಡಿದ್ರು. ಸೊ ಹಾಗಾಗಿ 3 ಹಂತಗಳಲ್ಲಿ ಸಪರೇಟ್ ಆಗಿದ್ರೆ ತನಿಖೆ ಆಗಬೇಕಾಗುತ್ತೆ. ಬಟ್ ಲೋಕಾಯುಕ್ತ ಈ ಎಲ್ಲ ಸೀಮಿತದೊಳಗೆ ಬರುತ್ತಾ ಇವಿಷ್ಟು ತನಿಖೆಗಳು? ಅರುಣ್, ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಲೋಕಾಯುಕ್ತದವರು ಒಟ್ಟು 4 ಟೀಮ್ಗಳನ್ನ ಮಾಡ್ಕೊಂಡಿರುವಂಥದ್ದು. ಅರುಣ್, ಒಂದು ಚಿಕ್ಕದೊಂದು ಕರೆಕ್ಷನ್ ಏನಂದ್ರೆ, ಕೆಸರೆಯ 3 ಎಕರೆ 16 ಗುಂಟೆ ಜಮೀನನ್ನು ಈಗಾಗಲೇ ಮಹಜರ್ ಪ್ರಕ್ರಿಯೆನ ಲೋಕಾಯುಕ್ತರು ಸಂಪೂರ್ಣವನ್ನು ಮಾಡಿದ್ದಾರೆ. ಅದರ ಜೊತೆಗೆ 14 ಸೈಟ್ಗಳ ಪ್ರಾಧಿಕಾರದಿಂದ ಪಾರ್ವತಮ್ಮ ಅವರಿಗೆ ಬಂದಿತ್ತೋ 14 ಸೈಟ್ಗಳ ಮಹಜರನ್ನು ಮುಗಿಸಿದ್ದಾರೆ. ಇವತ್ತು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ನಡೆಯುವಂತಹದ್ದು ಅರುಣ್ ಕೇವಲ 2 ಮಹಜರ್ ಕೆಸರೆಯ ಭಾಗದ ಮಹಜರ್ ಮತ್ತು 14 ಸೈಟ್ಗಳ ಮಹಜರ ಒಂದು ಪರಿಪೂರ್ಣವಾದಂಥ ಒಂದು ವರದಿಯನ್ನು ಇವತ್ತು ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಯ ಲೋಕಾಯುಕ್ತ ಅಧಿಕಾರಿಗಳು ತಯಾರು ಮಾಡ್ತಾರೆ. ಅಂದರೆ ಅದು ಪ್ರಿಲಿಮಿನರಿ ಆದಂಥ ಒಂದು ರಿಪೋರ್ಟ್. ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದಾಖಲೆ ಪ್ರಕಾರವಾಗಿ ಅಲ್ಲಿ ಆಯಾ ಅಳತೆಯ ಜಾಗಗಳು ಇದ್ದಾವ ಮತ್ತು ಅವರು ಕೊಟ್ಟಿರುವಂಥ ದಾಖಲೆಗಳ ರೀತಿಯಾದಂಥ ಜಾಗಗಳು ಇದ್ದಾವ ಅನ್ನುವಂಥದ್ದರ ಒಂದು ಮಹಜರ್. ಅದರ ಮಹಜರನ್ನು ಒಂದು ಟಿಪ್ಪಣಿಯಾಗಿ ಇವತ್ತು ಆ ಒಂದು ಟಿಪ್ಪಣಿಯನ್ನು ಇವತ್ತು ತಯಾರು ಮಾಡ್ತಾರೆ. ಅದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಲ್ಲಿರುವಂಥದ್ದು ಅರುಣ್, ತಾವಾಗಲೇ ಕೇಳ್ತಿದ್ದಂತೆ, ಇದರ ಮೂಲ ಜಮೀನು ಯಾರದು? 1966ರಿಂದ ಜಾಡನ್ನು ಹಿಡ್ಕೊಂಬರ್ಬೇಕು ಅರುಣ್. ಭಾಳ ಅಷ್ಟು ಸುಲಭವಾದ ಕೇಸನ್ನೆಲ್ಲ ಸುಮ್ಮನೆ 2004ರಿಂದ ಮಾತ್ರ ತೆಗಿಯೋಕ್ಕಾಗೋದಿಲ್ಲ. 1968ರಲ್ಲಿ ಈ ಜಮೀನು ಯಾರ ಕೈಯಲ್ಲಿತ್ತು, ಆ ಜಮೀನು ತದನಂತರದಲ್ಲಿ ಯಾರ್ಯಾರಿಗೆ ಹಸ್ತಾಂತರ ಆಗ್ತಾ ಬಂತು, ಮತ್ತು 2000 ನಗರಾಭಿವೃದ್ಧಿ ಪ್ರಾಧಿಕಾರ 1998ರಲ್ಲಿ ಅದನ್ನು ವಶಪಡಿಸ್ಕೊಳ್ತೋ ಇಲ್ವೋ, ವಶಪಡಿಸ್ಕೊಂಡ ಮೇಲೂ ಯಾಕೆ ಡಿನೋಟಿಫೈ, ಈ ಥರದ್ದು ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಸಲುವಾಗಿಯೇ ಈಗ ಮತ್ತೊಂದು ಟೀಮ್ ಲೋಕಾಯುಕ್ತರ ಮತ್ತೊಂದು ಟೀಮ್ ಮೂಡಾದಲ್ಲಿ ದಾಖಲೆಗಳ ಸಂಗ್ರಹವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿನೇ ಇವತ್ತು ಫೀಲ್ಡ್ ವರ್ಕ್ ಅಂತ ನಾವೇನು ಹೇಳ್ತೀವಿ, ಆ ಫೀಲ್ಡ್ ವರ್ಕ್ ಇವತ್ತಿನ ಮಟ್ಟಿಗೆ ಮುಗಿದಿದೆ ಅರುಣ್. ಇನ್ನೇನಿದ್ರು ಕೂಡ ಲೋಕಾಯುಕ್ತರಿಗೆ ದಾಖಲೆಗಳ ಸಂಗ್ರಹ ಮಾಡುವಂತಹ ಕೆಲಸ. ತದನಂತರದಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಆರೋಪಿ ಸ್ಥಾನದಲ್ಲಿರುವಂಥವ್ರಿಗೆ ನೋಟಿಸನ್ನು ಕೊಟ್ಟು ಅವರ ಬಳಿಯಲ್ಲಿರುವಂಥ ದಾಖಲೆಗಳನ್ನ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಲೋಕಾಯುಕ್ತದವರು ಮಾಡ್ತಾರೆ ಅರುಣ್. ಓಕೆ, ಬಟ್ ಏಕಾಏಕಿಯಾಗಿ ಈಗ ಸಿದ್ದರಾಮಯ್ಯನವರ ವಿಚಾರಣೆ ಆಗೋಕ್ಕಿಂತ ಮುಂಚಿತವಾಗಿ ದೇವರಾಜು ಯಾರಿದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿ ಯಾರಿದ್ದಾರೆ, ಇವರನ್ನ ಮೂಲವಾಗಿ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ತದನಂತರ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಅವರ ಪತ್ನಿ ಬರ್ತಾರೆ ಅಲ್ವಾ? ಅಲ್ಲ, ಎಕ್ಸಾಕ್ಟ್ಲಿ. ಈಗ ಪ್ರಕರಣದಲ್ಲಿ A1 ಸಿದ್ದರಾಮಯ್ಯನವರು, A2 ಪಾರ್ವತಮ್ಮನವರು ಇದ್ದರೂ ಕೂಡ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಅಂದರೆ ಭಾಳ ಸತ್ಯದ ಅಂಶಗಳು ಬೇಕಾದರೆ ವಿಚಾರಣೆಗೆ ಒಳಪಡಿಸಬೇಕಾಗಿರುವಂಥದ್ದು ಮಲ್ಲಿಕಾರ್ಜುನ್ ಮತ್ತು ದೇವರಾಜ್ ಯಾರು ಅಂದರೆ, ಮಲ್ಲಿಕಾರ್ಜುನ್ ಅವರಿಗೆ ಜಮೀನನ್ನು ಕೆಸರೆಯ ಜಮೀನನ್ನು ಮಾರಿದಂತಹ ವ್ಯಕ್ತಿ ಮಲ್ಲಿಕಾರ್ಜುನ್ ಸಿದ್ದರಾಮಯ್ಯನವರ ಬಾಮೈದ. ಹಾಗಾಗಿ ಇಡೀ ಪ್ರಕರಣದ ವಿವಾದ ಹಗರಣ ಅಂತ ಏನು ಹೇಳಲಾಗ್ತಾ ಇದೆ, ಆ ಹಗರಣದ ಬೇರು ಇರುವಂತಹದ್ದೇ ಇವರಿಬ್ಬರ ಹತ್ರ. ಹಾಗಾಗಿ
ದೇವರಾಜು ಯಾವ ರೀತಿಯಾಗಿ ಈ ಜಮೀನನ್ನು ಮಲ್ಲಿಕಾರ್ಜುನ್ಗೆ ಕೊಟ್ಟರು, ಆವತ್ತಿನ ಸಂದರ್ಭದಲ್ಲಿ ದೇವರಾಜ್ ಬಳಿಯಲ್ಲಿ ಅಧಿಕೃತವಾಗಿ ಆ ಜಮೀನು ಇತ್ತ ಅಥವಾ ಅದು ಪ್ರಾಧಿಕಾರದ ಬಳಿಯಲ್ಲಿತ್ತ ಅಥವಾ ಮಲ್ಲಿಕಾರ್ಜುನ್ಗೆ ದೇವರಾಜ್ ಮೋಸ ಮಾಡಿಬಿಟ್ರಾ ಅಥವಾ ಆ ವಿಚಾರ ಗೊತ್ತಿಲ್ಲದೆ ಮಲ್ಲಿಕಾರ್ಜುನ್ ಅಂದರೆ ಸಿದ್ದರಾಮಯ್ಯ ಬಾಮೈದ ಆ ಜಮೀನನ್ನು ಪರ್ಚೇಸ್ ಮಾಡಿದ್ರ, ಎಲ್ಲ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಮೊದಲು ವಿಚಾರಣೆಗೆ ಒಳಪಡಬೇಕಾಗಿರುವಂಥದ್ದು ಬಹುತೇಕ ಅಂದರೆ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಂಥದ್ದು ಅರುಣದು ಮೊದಲು ಬಹುತೇಕ ವಿಚಾರಣೆಗೆ ಒಳಪಡಿಸುವಂಥದ್ದು ದೇವರಾಜು, ತದನಂತರದಲ್ಲಿ ಮಲ್ಲಿಕಾರ್ಜುನ್, ಮತ್ತೆ ಅವಶ್ಯಕತೆ ಇದ್ದರೆ ಪಾರ್ವತಮ್ಮ ಸಿದ್ದರಾಮಯ್ಯನವರು ಜೊತೆಗೆ ಸಿದ್ದರಾಮಯ್ಯನವರ ಅವಶ್ಯಕತೆ ಇದ್ದರೆ ಅವರು ವಿಚಾರಣೆಗೆ ಒಳಪಡಿಸ್ಬೋದು. ಅದರ ಎಲ್ಲ ವಿವೇಚನಾಧಿಕಾರ ಏನು ಐಒಗೆ ಇರುವಂಥದ್ದು ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.